ವಾರ್ತೆಗಳ ಪ್ರಾಯೋಜಕರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮಿನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದ ಎಲ್ಬಿಡಿ ಕಾಲೇಜು ಬಳಿಯ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ 500 ರೂಪಾಯಿ ಹಣ ನಮೂದಿಸಿದರೆ 2500 ರೂಪಾಯಿ ಹಣ, ಗ್ರಾಹಕರಲ್ಲಿ ಆತಂಕ. ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ರೂಪಿಸಲು ಆಗ್ರಹಿಸಿ ಸಂಯುಕ್ತ ಹೋರಾಟ ಸಮಿತಿ ಧರಣಿ. ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಭೂಮಿ ಪೂಜೆ. ಶಿಲ್ಪಾ ಮೆಡಿಕೇರ್ನಿಂದ ಆಂಬ್ಯುಲೆನ್ಸ್ ಹಸ್ತಾಂತರ, ಸಮಾಜಮುಖಿ ಕಾರ್ಯನಿರ್ವಹಿಸುತ್ತಿರುವ ಚಿರೋ ಸಂಸ್ಥೆ ಕಾರ್ಯ ಮಾದರಿ, ಓಂ ಪ್ರಕಾಶ್ ನಾಣಿ. ಅಕ್ರಮ ತರಕಾರಿ ಮಾರಾಟಕ್ಕೆ ಅವಕಾಶ, ನಗರಸಭೆ ಶಾಸಕರ ನಿರ್ಲಕ್ಷ್ಯ ವಿರೋಧಿಸಿ 3ರಂದು ನಗರಸಭೆ ಕಚೇರಿಗೆ ಮುತ್ತಿಗೆ, ಎನ್ ಮಹಾವೀರ್. ಕೆಎಸ್ಸಿಎ 16 ವರ್ಷದೊಳಗಿನ ತಂಡ ಆಯ್ಕೆ, ಕ್ರೀಡಾಪಟುಗಳ ಕ್ರೀಡಾ ಕೌಶಲ್ಯಕ್ಕೆ ನಿರಂತರ ಶ್ರಮಿಸಿ, ಸುಧೀಂದ್ರ ಸಿಂಧೆ. ಸಾವಿತ್ರಿಬಾಯಿ ಫುಲೆ ಚಲನಚಿತ್ರ ಪ್ರದರ್ಶನ, ಶಿಕ್ಷಣ ಕ್ರಾಂತಿಗೆ ಕಾರಣರಾದ ಸಾವಿತ್ರಿಬಾಯಿ ಫುಲೆ ಪ್ರೇರಣೆಯಾಗಲಿ, ಡಾಕ್ಟರ್ ಶಿವರಾಜ್ ಪಾಟೀಲ್. ಮಾನ್ವಿ ತಾಲೂಕಿನಲ್ಲಿ ಭಾರೀ ಮಳೆ, ನೀರಿನ ರಭಸಕ್ಕೆ ಕೊಚ್ಚಿ ಹೋದ ತಡಕಲ್ ಸೇತುವೆ, ಸಂಪರ್ಕ ಕಡಿತ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನಿಂದ 2 ಕೃತಿಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ಎಲ್ವಿಡಿ ಕಾಲೇಜು ಬಳಿಯ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ 500 ರೂಪಾಯಿ ಪಾವತಿ ಮಾಡಿದರೆ 2500 ರೂಪಾಯಿ ಬರುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಲು ಕಾರಣವಾಗಿದೆ. ಎಲ್ವಿಡಿ ಕಾಲೇಜು ಬಳಿಯ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ 500 ರೂಪಾಯಿ ಪಾವತಿ ಮಾಡಿದರೆ 2500 ರೂಪಾಯಿ ಬರುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಲು ಕಾರಣವಾಯಿತು. ಎಟಿಎಂನಿಂದ ಹಣ ಪಡೆಯಲು ಬಂದವರಿಗೆ ಆಶ್ಚರ್ಯ ಕಾದಿತು. ಗ್ರಾಹಕರೊಬ್ಬರು 500 ರೂಪಾಯಿ ಹಣ ಪಡೆಯಲು ಮುಂದಾದಾಗ 2500 ರೂಪಾಯಿ ಪಾವತಿಯಾಗಿದ್ದರಿಂದ ಆಶ್ಚರ್ಯಗೊಂಡರು. ಅದೇ ರೀತಿ ಬೇರೊಬ್ಬರು
ಗ್ರಾಹಕರು ಬಂದು ಹಣ ಪಾವತಿ ಮಾಡಿಕೊಂಡರೂ ಹೆಚ್ಚಿನ ಹಣ ಪಾವತಿಯಾಗುತ್ತಿರುವ ಕುರಿತು ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ನೇತಾಜಿ ನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಎಟಿಎಂನಲ್ಲಿ ಇರುವ ತಾಂತ್ರಿಕ ಸಮಸ್ಯೆಯಿಂದಾಗಿ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಮುಚ್ಚಲಾಯಿತು. ಇಲ್ಲದೆ ಹೋದಲ್ಲಿ ಮತ್ತಷ್ಟು ಗ್ರಾಹಕರು ಹಣ ಪಡೆಯುವ ಸಾಧ್ಯತೆ ಇತ್ತು ಎಂದು ಹೇಳಲಾಗಿದೆ. ತಾಂತ್ರಿಕ ಸಮಸ್ಯೆಯಿಂದ ಎದುರಾಗುತ್ತಿರುವ ಸಮಸ್ಯೆಗಳಿಂದ ಗ್ರಾಹಕರು ಇಕ್ಕಟ್ಟಿಗೆ ಸಿಲುಕುವ ಅವಘಡಗಳು ನಡೆಯುತ್ತಲೇ ಇವೆ. ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಎಂಎಸ್ಪಿ ಕಾನೂನು ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಎಪಿಎಂಸಿ ಕಾನೂನು ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅಖಿಲ ಭಾರತ ಕಿಸಾನ್ ಮೋರ್ಚಾ ಕರೆಯ ಮೇರೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿದರು. ದೆಹಲಿ ಹೋರಾಟ ನಿರತ ರೈತರ ಮೇಲೆ ಸುಳ್ಳು ಕೇಸ್ ಹಾಕಿರುವುದನ್ನು ವಾಪಸ್ ಪಡೆಯಬೇಕು. ಲಖೀಂಪುರ ಕೆರೆಯಲ್ಲಿ ಹುತಾತ್ಮರಾದ ರೈತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು. ರಾಜ್ಯ ಸರ್ಕಾರ ಜಾರಿಗೊಳಿಸುತ್ತಿರುವ ಕೃಷಿ ಕಾಯ್ದೆಗಳು, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಸೇರಿದಂತೆ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ಸು ಪಡೆಯಬೇಕು. ಲಖೀಂಪುರ ಕೆರೆಯ ರೈತರ ಕೊಲೆಗೆ ಕಾರಣವಾಗಿರುವ ಕೇಂದ್ರ ಸಚಿವ ಶ್ರೀ ಅಜಯ್ ಮಿಶ್ರಾ ಅವರನ್ನು ಮಂತ್ರಿ ಪದವಿಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಐತಿಹಾಸಿಕ ದೆಹಲಿ ರೈತರ ಹೋರಾಟದ ಸಂದರ್ಭದಲ್ಲಿ ಕರಾಳ ಕೃಷಿ ಕಾಯ್ದೆಗಳನ್ನು ರದ್ದುಪಡಿಸಿ ಉಳಿದ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಕ್ರಮ ವಹಿಸುವುದಾಗಿ ಡಿಸೆಂಬರ್ 9, 2021ರಂದು ಲಿಖಿತ ಭರವಸೆಯನ್ನು ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ನೀಡಿ ದೇಶದ ಜನರ ಮುಂದೆ ಸಾರ್ವಜನಿಕವಾಗಿ ಕ್ಷಮೆ ಕೋರಿದ್ದಾರೆ. ಆದರೆ ಭರವಸೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿಲ್ಲ. ರೈತರ ಸಮುದಾಯಕ್ಕೆ ದ್ರೋಹವೆಸಗಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಂತೆ ನಡೆದುಕೊಳ್ಳಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮಾದರಿಯಂತೆ ಕೃಷಿ ಕಾಯ್ದೆಗಳನ್ನು ಕೂಡಲೇ ಬೇಷರತ್ತಾಗಿ ವಾಪಸ್ಸು ಪಡೆಯಬೇಕೆಂದು ಒತ್ತಾಯಿಸಿದರು. ಕಾಯ್ದೆಯನ್ನು ಜಾರಿ ಮಾಡಿ ಎಂಎಸ್ಪಿಯನ್ನು ಜಾರಿ ಮಾಡಿ ಎಂಎಸ್ಪಿಯನ್ನು ಜಾರಿ ಮಾಡುತ್ತೇವೆ ಎಂದು ದ್ರೋಹ ಬಗೆದ ಕೇಂದ್ರ ಸರ್ಕಾರ ಲಖೀಂಪುರ ಕೆರೆ ಅಂತಕಿರೆ ಶಿಕ್ಷೆಯನ್ನು ನೀಡಿರಿ ರೈತರಿಗೆ ದ್ರೋಹ ಬಗೆದ ಕೇಂದ್ರ ಬೇಕು. ಡೈಲಿ ರೈತರ ಹೋರಾಟಗಾರರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಕೇಸುಗಳನ್ನು ವಾಪಸ್ ಪಡೆಯಲೇಬೇಕು. ಲಖೀಂಪುರ ರೈತರ ಕೊಲೆಗೆ ಕಾರಣರಾಗಿರುವ ಅಮಿತ್ ಮಿಶ್ರಾ ಅನ್ನುವ ಕೇಂದ್ರ ಸಚಿವರಿಂದ ಕೈ ಬಿಡಲೇಬೇಕು. ಲಖೀಂಪುರ ರೈತರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಅಜಯ್ ಮಿಶ್ರಾ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕು. ರೈತಾತ್ಮರಾದ ಕುಟುಂಬಗಳಿಗೆ ಪರಿಹಾರ ಕೊಡಲೇಬೇಕು. ಚಳವಳಿಯಲ್ಲಿ ಹುತಾತ್ಮರಾದ ರೈತರಿಗೆ ಕುಟುಂಬಗಳಿಗೆ ಪರಿಹಾರ ಕೊಡಲೇಬೇಕು. ದೇಶದ ಜನರಿಗೆ ಸುಳ್ಳು ಆಶ್ವಾಸನೆ ನೀಡುತ್ತಿರುವ ಮೋದಿ ಸರ್ಕಾರ ಕೇಳಿದಿಕ್ಕಾರ. ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಜಾರಿಯಾಗಲೇಬೇಕು. ರೈತರು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಜಾರಿಯಾಗಲೇಬೇಕು. ಕೃಷಿ ಮಸೂದೆ ಕಾಯ್ದೆಗಳನ್ನು ವಾಪಸ್ ಪಡೆಯಲೇಬೇಕು. ರಾಜ್ಯ ಸರ್ಕಾರ ಕೇಂದ್ರದ ಮಾದರಿಯಲ್ಲಿ ಬೇಷರತ್ತಾಗಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಲೇಬೇಕು. ಧಿಕ್ಕಾರ. ರೈತ ವಿರೋಧಿ ವಿದ್ಯುತ್ ಬಿಲ್ಲು ವಿರೋಧಿಸಿ ಜಾರಿಯನ್ನು ಕೈ ಬಿಡಲೇಬೇಕು. ಇಂದು ಅಖಿಲ ಭಾರತ ಮಟ್ಟದಲ್ಲಿ ನಡೆಯುವ ರೈತರ ಹೋರಾಟಕ್ಕೆ ಜಯವಾಗಲಿ. ಇಂದು ಅಖಿಲ ಭಾರತ ಮಟ್ಟದಲ್ಲಿ ನಡೆಯುವ ರೈತರ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು. ಕಾಯ್ದೆಗಳನ್ನು ವಿರೋಧಿಸಿ ಮಾಡುತ್ತಿರುವ ಪ್ರತಿಭಟನೆಗೆ ಜಯವಾಗಲಿ. ಕನಿಷ್ಠ ಬೆಂಬಲ ಕಾಯ್ದೆಯನ್ನು ಜಾರಿ ಮಾಡಿ ರೈತರಿಗೆ ಮೋಸ ಮಾಡುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಹೋರಾಟ ಚಿರಾಯವಾಗಲಿ. ರಾಷ್ಟ್ರಾದ್ಯಂತ ನಡೆಯುವ ಹೋರಾಟ ಚಿರಾಯವಾಗಲಿ. ಪ್ರತಿಭಟನೆಯಲ್ಲಿ ರಾಜ್ಯ ಮುಖಂಡ ಚಾಮರಸ್ ಮಾಲಿ ಪಾಟೀಲ್, ಜಿಲ್ಲಾ ಸಂಚಾಲಕ ಕೆಜಿ ವೀರೇಶ್, ಸಮಿತಿಯ ಮುಖಂಡರಾದ ಜಿಂದಪ್ಪ ವಡ್ಲೂರು, ಎಸ್ ಮಾರೆಪ್ಪ ವಕೀಲ್, ಪ್ರಭಾಕರ್ ಪಾಟೀಲ್ ಇಂಗ್ಲತಾಳ, ಕುಮಾರ್ ಸಮತಾಳ, ಖಾಜಾ ಅಸ್ಲಂ ಪಾಷಾ, ಮಾರೆಪ್ಪ ಹರವಿ, ಆಂಜನೇಯ ಕುರುಬದೊಡ್ಡಿ, ಡಿಎಸ್ ಶರಣಬಸವ, ಎನ್ಎಸ್ ವೀರೇಶ್, ಜಿ ಅಮರೇಶ್ ರಂಗನಾಥ್, ಸಿಎಚ್ ರವಿಕುಮಾರ್, ಕರಿಯಪ್ಪ ಅಚ್ಚೋಳಿ, ಶ್ರೀನಿವಾಸ್ ಕಲಬಲದೊಡ್ಡಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಇಂದು ಚಾಲನೆ ನೀಡಲಾಗಿದ್ದು 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು.
ಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಇಂದು ಚಾಲನೆ ನೀಡಲಾಗಿದ್ದು 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಸಮೀಪದ ಇಕ್ಲಾಸ್ಪುರ್ ಬಳಿ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಶೆಡ್, ರಸ್ತೆ, ವಿದ್ಯುತ್ ನೌಕರರಿಗೆ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗುವುದು. ನಗರದ ಪ್ರತಿಯೊಂದು ವಾರ್ಡಿನಲ್ಲಿ ಕೂಡ ಲ್ಯಾಂಡ್ ಫಿಲ್ಲಿಂಗ್ ಸೈಟ್ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ನಗರಸಭೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ನಗರದಲ್ಲಿ ಅನೇಕ ಸುಧಾರಣೆ ಕ್ರಮ ಕೈಗೊಳ್ಳಲಾಗಿದೆ. ಕಸ ವಿಲೇವಾರಿಗೆ ಟ್ರ್ಯಾಕ್ಟರ್, ಆಟೋ ಖರೀದಿ, ಬೀದಿ ದೀಪ, ಚರಂಡಿ ಸ್ವಚ್ಛತೆ ಸೇರಿದಂತೆ ಅನೇಕ ಸುಧಾರಣಾ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಅನುದಾನದ ಲಭ್ಯತೆ ಮೇಲೆ ಇನ್ನೂ ವಿವಿಧ ಕಾಮಗಾರಿಗಳನ್ನು ನಗರದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಫಿಲ್ಲಿಂಗ್ ಸೈಟ್ನಲ್ಲಿ ಇವತ್ತು 10 ಕೋಟಿ ರೂಪಾಯಿಗಳ ಲ್ಯಾಂಡ್ ಫಿಲ್ಲಿಂಗ್ ಕಾಮಗಾರಿಗೆ ನಗರಸಭೆ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ಸದಸ್ಯರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಪೂಜೆ ಮಾಡುವ ಕಾರ್ಯಕ್ರಮ ಶುರುವಾಯಿತು. ಇದರಲ್ಲಿ ಬಹುಶಃ 10 ಕೋಟಿ ರೂಪಾಯಿ ಕಾಮಗಾರಿಯಲ್ಲಿ ಇವತ್ತು ಶೆಡ್ ಆಗಿರ್ಬೋದು, ಲ್ಯಾಂಡ್ ಫಿಲ್ಲಿಂಗ್ ಸೈಟ್ ಸೆಗ್ರಿಗೇಷನ್ ಯೂನಿಟ್ ಆಗಿರ್ಬೋದು, ರೋಡ್ಗಳಾಗಿರ್ಬೋದು, ಕರೆಂಟ್ನ ವ್ಯವಸ್ಥೆ ಆಗಿರ್ಬೋದು ಮತ್ತು ಕೆಲಸ ಮಾಡುವಂಥ ನೌಕರರಿಗೆ ಟಾಯ್ಲೆಟ್ ಆಗಿರ್ಬೋದು ಮತ್ತು ಪ್ರತಿಯೊಂದು ವಾರ್ಡ್ನಲ್ಲೂ ಈ ಶೆಡ್ಗಳು ನಿರ್ಮಾಣ ಮಾಡೋ ಮೂಲಕ ಅಲ್ಲೇ ಸೆಗ್ರಿಗೇಟ್ ಆಗಬೇಕು ವೇಸ್ಟ್ ಅನ್ನುವ ಕಾನ್ಸೆಪ್ಟ್ ನಡಿಯಲ್ಲಿ ಇವತ್ತು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಈ ಕಾಮಗಾರಿ ಮುಕ್ತಾಯ ಆಗಬೇಕು. ಯಾಕಂದರೆ ಇವತ್ತು ರಾಯಚೂರಿನಲ್ಲಿ ಹೊಸ ಅಧಿಕಾರ ಬಂದ ಮೇಲೆ ಬಹುಶಃ ಇವತ್ತು ಟ್ರ್ಯಾಕ್ಟರ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಲೈಟ್ಸ್ನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಇವತ್ತು ಡ್ರೈನ್ಗಳು ತಾವು ನೋಡಿದಂಗೆ ಈ ಸರಿ ಮಳೆಗಾಲದಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ನೀರು ಬರಲಾರದಂಥ ಪರಿಸ್ಥಿತಿ ಆಗಿದೆ. ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ. ಇನ್ನೂ ಬಹಳಷ್ಟು ಸುಧಾರಣೆ ಆಗಬೇಕು. ನಗರಸಭೆ ಹಂತ ಹಂತವಾಗಿ ಅನುದಾನದ ಲಭ್ಯತೆ ನೋಡಿಕೊಂಡು ಎಲ್ಲ ಕಾಮಗಾರಿ ಮಾಡಬೇಕು ಮತ್ತು ಈ ಒಂದು ಕಾಮಗಾರಿ ಮುಕ್ತಾಯವಾದಾಗ ಬಹುಶಃ ಲ್ಯಾಂಡ್ ಫಿಲ್ಲಿಂಗ್ ಸೈಟ್ ಆಗಿರ್ಬೋದು, ಇಲ್ಲ ವಾರ್ಡ್ಗಳಲ್ಲಿ ಎಲ್ಲ ಒಂದು ಸ್ವಚ್ಛತೆ ನಿರ್ಮಾಣ ಮಾಡುವಂತ ಕೆಲಸ ಆಗ್ಬೇಕಂತೇಳಿ ನಾನು ಈಗಾಗಲೇ ನಗರಸಭೆ ಆಯುಕ್ತರಿಗೆ, AW ಅವರಿಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿ ಬಹುಶಃ ಇನ್ನೊಂದು 4 ತಿಂಗಳಲ್ಲಿ ಈ ಕಾಮಗಾರಿ ಮುಕ್ತಾಯ ಮಾಡಲೇಬೇಕು. 100 ದಿನ ಟೈಮ್ ಕೊಟ್ಟಿದ್ದೇವೆ. 100 ದಿನದಲ್ಲಿ ಈ ಕಾಮಗಾರಿ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ, ಉಪಾಧ್ಯಕ್ಷ ನರಸಮ್ಮ ನರಸಿಂಹ ಮಾಡಗಿರಿ, ನಗರಸಭೆ ಸದಸ್ಯರಾದ ಇ ವಿನಯ್ ಕುಮಾರ್, ತಿಮ್ಮಪ್ಪ ನಾಯಕ್, ರವೀಂದ್ರ ಜಾಲ್ದಾರ್, ಹರೀಶ್ ನಾಡಗೌಡ, ಎಸ್ ರಾಜು, ಪೌರ ಆಯುಕ್ತ ಗುರುಲಿಂಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಲವು ವರ್ಷಗಳಿಂದ ಚಿರೋ ಸಂಸ್ಥೆ ಅನೇಕ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಾ ಬಂದಿದ್ದು, ತುಂಗಭದ್ರಾ ಭಾಗಕ್ಕೆ ಹೆಚ್ಚಾಗಿ ಆರೋಗ್ಯ ಸೌಕರ್ಯ ಸಿಗಲೇಬೇಕು ಎಂಬ ನಿಟ್ಟಿನಲ್ಲಿ ಶಿಲ್ಪಾ ಮೆಡಿಕೇರ್ನಿಂದ ಆಂಬ್ಯುಲೆನ್ಸ್ ನೀಡಲಾಗುತ್ತಿದ್ದು, ಈ ಸೌಲಭ್ಯ ಎಲ್ಲರಿಗೂ ಸಿಗಲಿ ಎಂದು ಶಿಲ್ಪಾ ಮೆಡಿಕೇರ್ ಅಧ್ಯಕ್ಷ ಓಂ ಪ್ರಕಾಶ್ ಇನ್ನಾಣಿ ಹೇಳಿದರು. ಹಲವು ವರ್ಷಗಳಿಂದ ಚಿರೋ ಸಂಸ್ಥೆ ಅನೇಕ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಾ ಬಂದಿದ್ದು, ತುಂಗಭದ್ರಾ ಭಾಗಕ್ಕೆ ಹೆಚ್ಚಾಗಿ ಆರೋಗ್ಯ ಸೌಕರ್ಯ ಸಿಗಬೇಕೆಂಬ ನಿಟ್ಟಿನಲ್ಲಿ ಶಿಲ್ಪಾ ಮೆಡಿಕೇರ್ನಿಂದ ಆಂಬ್ಯುಲೆನ್ಸ್ ನೀಡಲಾಗುತ್ತಿದ್ದು, ಈ ಸೌಲಭ್ಯ ಎಲ್ಲರಿಗೂ ಸಿಗಲಿ ಎಂದು ಶಿಲ್ಪಾ ಮೆಡಿಕೇರ್ ಅಧ್ಯಕ್ಷ ಓಂ ಪ್ರಕಾಶ್ ಇನ್ನಾಣಿ ಹೇಳಿದರು. ಅವರು ಇಂದು ನಗರದ IMA ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಚಿರೋ ಸಂಸ್ಥೆಗೆ ಶಿಲ್ಪಾ ಮೆಡಿಕೇರ್ ವತಿಯಿಂದ ಆಂಬ್ಯುಲೆನ್ಸ್ ಹಸ್ತಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತುಂಗಭದ್ರಾ ಭಾಗದ ಹಳ್ಳಿಗಳಲ್ಲಿ ಆರೋಗ್ಯವಷ್ಟೇ ಅಲ್ಲದೆ ಹಲವಾರು ಮಹಿಳೆಯರಿಗೆ ಹೊಲಿಗೆಯಂತಹ ತರಬೇತಿಗಳನ್ನು ಹೇಳಿಕೊಡುವ ಮೂಲಕ ಚಿರೋ ಸಂಸ್ಥೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದು, ತುಂಗಭದ್ರಾ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗೆ ಜನರನ್ನು ಕರೆದೊಯ್ಯಲು ಬಹಳ ಸಂಕಷ್ಟ ಎದುರಾಗಿದೆ ಎಂದು ಸಂಸ್ಥೆ ತಿಳಿಸಿದ್ದರಿಂದ ಶಿಲ್ಪಾ ಮೆಡಿಕೇರ್ನಿಂದ ಆಂಬ್ಯುಲೆನ್ಸ್ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಸಂಸ್ಥೆಯಿಂದ ಇದೇ ರೀತಿಯಾದ ಅನೇಕ ಸಮಾಜಮುಖಿ ಕೆಲಸಗಳಾಗಬೇಕಿದೆ ಎಂದು ತಿಳಿಸಿದರು. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ. ಮೇಡಮ್ ಬನ್ನಿ. ಕಟ್ ಮಾಡಿ ಸರ್, ಕಟ್ ಮಾಡು ಸರ್. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ ಸರ್. ಅದರ ಬೈ ಇಂದ ತಗೈ. ಅರೆ ನೀವೇ हमरा ಟ್ರಕ್ ಸರ್ ಒಂದು ಸೆಕೆಂಡ್, ಒಂದು ಫೋಟೋ ಸರ್. ಒಂದು ನಿಮಿಷ ರೆಡಿ ಸರ್, ನೋಡಿ ಸರ್. ಅದು ಕೈ ಒಂದು ನಿಮಿಷ ಅಷ್ಟೇ ನಿಂತ್ಕೊಳ್ಳಿ ಸರ್.
ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭಿ ಮಾತನಾಡಿ, ಆರೋಗ್ಯದ ಬಗ್ಗೆ ಹಲವರು ಆದ್ಯತೆ ನೀಡುವುದಾಗಿ ಕೇವಲ ಮಾತಿನಲ್ಲಿ ಹೇಳುತ್ತಾರೆ, ಆದರೆ ಅದು ಕಾರ್ಯರೂಪಕ್ಕೆ ಬರುವುದಿಲ್ಲ ಎಂದು ಚಿರೋ ಸಂಸ್ಥೆ ಆರೋಗ್ಯದ ಬಗ್ಗೆ ಇರುವ ಕಾಳಜಿಯನ್ನು ಕಾರ್ಯರೂಪಕ್ಕೆ ತಂದಿದೆ. ಜನರಿಗೆ ಆರೋಗ್ಯ ಸೌಲಭ್ಯವನ್ನು ನೀಡುವ ಕೆಲಸವನ್ನು ಸಂಸ್ಥೆ ಮಾಡಿ ತೋರಿಸಿದ್ದು, ಮೊದಲಿನಿಂದಲೂ ಎಲ್ಲಾ ಕ್ಷೇತ್ರಗಳಲ್ಲಿ ಸಂಸ್ಥೆ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು, ಸಂಸ್ಥೆಗೋಸ್ಕರ ಅಲ್ಲದೆ ನಾಗರಿಕರಿಗಾಗಿ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಂಸ್ಥೆಯು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬೆಳೆಯಬೇಕು ಎಂದರು. ಗ್ರೀನ್ ರಾಯಚೂರು ಅಧ್ಯಕ್ಷ ಕೊಂಡ ಕೃಷ್ಣಮೂರ್ತಿ ಮಾತನಾಡಿ, ಹಳ್ಳಿ ಜನರಿಗೆ ಆಸ್ಪತ್ರೆಗೆ ತೆರಳಲು ಆಂಬ್ಯುಲೆನ್ಸ್ ಅವಶ್ಯಕತೆ ಇದ್ದು, ಅದನ್ನು ಅರಿತ ಚಿರು ಸಂಸ್ಥೆ ಇಂದು ಶಿಲ್ಪಾ ಮೆಡಿಕಲ್ ಸಹಯೋಗದಲ್ಲಿ ಆಂಬ್ಯುಲೆನ್ಸ್ ಒದಗಿಸಿಕೊಟ್ಟಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗಂಗಾವತಿ ಎನ್ಜಿಒ ಕನ್ಸಲ್ಟೆಂಟ್ ಮಲ್ಲಿಕಾರ್ಜುನ, ಐಎಂಎ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್ ಬಾಲ್ಕಿ, ಚಿರು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅವನೀಶ್ ತಾರಾನಾಥ್, ವ್ಯವಸ್ಥಾಪಕ ಅನಿಲ್ ಕಂಪ್ಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಳೆದ 11 ತಿಂಗಳಿಂದ ಈರಣ್ಣ ವೃತ್ತದಲ್ಲಿ ನಡೆಸುತ್ತಿರುವ ತರಕಾರಿ ಮಾರಾಟವನ್ನು ತಡೆಯದೇ ಇರಲು ನಗರಸಭೆ ಹಾಗೂ ಶಾಸಕ ಕುಮ್ಮಕ್ಕು ಕಾರಣವಾಗಿದ್ದು, ನಗರಸಭೆ ಅಧ್ಯಕ್ಷರ ರಾಜೀನಾಮೆಗೆ ಆಗ್ರಹಿಸಿ ಆಗಸ್ಟ್ 3ರಂದು ನಗರಸಭೆಗೆ ಮುತ್ತಿಗೆ ಹಾಕುವುದಾಗಿ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ಕಳೆದ 11 ತಿಂಗಳಿನಿಂದ ಈರಣ್ಣ ವೃತ್ತದಲ್ಲಿ ನಡೆಸುತ್ತಿರುವ ತರಕಾರಿ ಮಾರಾಟವನ್ನು ತಡೆಯದೇ ಇರಲು ನಗರಸಭೆ ಹಾಗೂ ಶಾಸಕ ಕುಮ್ಮಕ್ಕು ಕಾರಣವಾಗಿದ್ದು, ನಗರಸಭೆ ಅಧ್ಯಕ್ಷರ ರಾಜೀನಾಮೆಗೆ ಆಗ್ರಹಿಸಿ ಆಗಸ್ಟ್ 3ರಂದು ನಗರಸಭೆಗೆ ಮುತ್ತಿಗೆ ಹಾಕುವುದಾಗಿ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನಸಂಚಾರಕ್ಕೆ ತೊಂದರೆಯಾಗುತ್ತಿದ್ದರೂ ತರಕಾರಿ ಮಾರಾಟ ಅವಕಾಶ ನೀಡಿರುವ ನಗರಸಭೆ ಅಧ್ಯಕ್ಷರು ಹಾಗೂ ರವೀಂದ್ರ ಜಾಲ್ದಾರ್ ಇವರು ರಕ್ಷಣೆ ಮಾಡಿ ನಗರಸಭೆಗೆ ಆದಾಯವನ್ನು ತಡೆಯಲು ಕಾರಣರಾಗಿದ್ದಾರೆ. ನಗರಸಭೆ ಪೌರಾಯುಕ್ತರು ಸಹ ನಗರಸಭೆ ಆದಾಯವನ್ನು ಉಳಿಸಿಕೊಳ್ಳಲು ಮುಂದಾಗುತ್ತಿಲ್ಲ. ಕೊರೋನಾ ಸಮಯದಲ್ಲಿ ತಾತ್ಕಾಲಿಕವಾಗಿ ಪ್ರಾರಂಭಿಸಲಾಗಿರುವ ವ್ಯವಸ್ಥೆಯನ್ನು ಉದ್ದೇಶಪೂರ್ವಕವಾಗಿ ಮುಂದುವರಿಸಲಾಗಿದೆ. ರವೀಂದ್ರ ಜಾಲ್ದಾರ್ ಇವರಿಗೆ ಶಾಸಕರ ಬೆಂಬಲ ಇರುವುದರಿಂದ ಕ್ರಮವಾಗುತ್ತಿಲ್ಲ. ನಗರಸಭೆ ಅಧ್ಯಕ್ಷರು ಹಾಗೂ ನಗರ ಶಾಸಕರುಗಳು ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ನಗರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದಿರುವುದಾಗಿ ಹೇಳುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನಗರ ರಸ್ತೆಗಳ ಪರಿಸ್ಥಿತಿಯನ್ನು ನೋಡುತ್ತಿಲ್ಲ. ಯಾವ ರಸ್ತೆಯೂ ಜನ ಸಂಚರಿಸಿದ ಸ್ಥಿತಿಗೆ ಹೊಣೆ ಯಾರು ಎಂದು ಪ್ರಶ್ನಿಸಿದರು. ಆಶಾಪುರ ರಸ್ತೆ ಸಂಚರಿಸುವುದು ನಿತ್ಯವೂ ಪರಿತಪಿಸುವಂತಾಗಿದೆ. ಕಸಾಯಿಖಾನೆಯಿಂದ ಮಾವಿನಕೆರೆ ರಸ್ತೆ, ಪಟೇಲ್ ರಸ್ತೆ ಸೇರಿದಂತೆ ಬಹುತೇಕ ರಸ್ತೆಗಳು ಒಂದೇ ಮಳೆಗೆ ತಗ್ಗುಗಳಿಂದ ಕೂಡಿವೆ. ಸಾವಿರಾರು ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾಗಿರುವ ರಸ್ತೆಗಳು ಕಳಪೆಗೆ ನಿದರ್ಶನವಾಗಿದೆ. ನಗರಸಭೆ ವಿವಿಧ ಯೋಜನೆ ರಸ್ತೆಗಳು ಹದಗೆಟ್ಟು ಹೋಗಿವೆ. ಒಂದೊಂದು ವಾರ್ಡಿಗೆ 3 ಕೋಟಿ ನೀಡಿರುವುದಾಗಿ ಹೇಳುವ ಶಾಸಕರು ನಗರದಲ್ಲಿ ಸಂಚರಿಸಿದರೆ ಅನುದಾನ ಏನಾಗಿದೆ ಎಂದು ಗೊತ್ತಾಗುತ್ತದೆ. ಓಟಿನ ಆಸೆಗೆ ಕೆಲ ಹಿಂಬಾಲಕರನ್ನು ರಕ್ಷಿಸುತ್ತಿರುವ ಶಾಸಕರ ನಡೆಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ನಗರಸಭೆ ಆಡಳಿತ ವೈಫಲ್ಯದ ವಿರುದ್ಧ ತರಕಾರಿ ಮಾರುಕಟ್ಟೆ ಬಂದ್ ಮಾಡಿ ನಗರಸಭೆಗೆ ಮುತ್ತಿಗೆ ಹಾಕುವುದಾಗಿ ಹೇಳಿದರು. ನಗರಸಭೆ ಅಧ್ಯಕ್ಷರು ನಮಗೆ ಗೊತ್ತಿದೆ, ಈ ಅಧ್ಯಕ್ಷರು ಬಂದಾಗಿನಿಂದ ಒಂದು ಕೆಲಸವೂ ಸರಿಯಾಗಿಲ್ಲ. ನಗರದಲ್ಲಿ ಬೀದಿ ದೀಪ ಅಳವಡಿಸಿದ ಆಗಿದೆ. ಇನ್ನು ಬೇರೆ ಬೇರೆ ರೀತಿಯ ಏನಂತಂದ್ರೆ ರೀತಿಯಲ್ಲಿ ನಗರ ಏನಂತಂದ್ರೆ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು, ಆಗ್ತಾ ಇಲ್ಲ. ಮೇಲಿಂದ ನಾವು ಅನೇಕ ಸಲ ಕಳೆದ 11 ತಿಂಗಳುಗಳಿಂದ ಈರಣ್ಣ ಸರ್ಕಲ್ನಲ್ಲಿ ವ್ಯಾಪಾರ ಮಾಡುವ ರೈತರನ್ನು ಮತ್ತು ತರಕಾರಿ ವ್ಯಾಪಾರಸ್ಥರನ್ನು ಸ್ಥಳಾಂತರಗೊಳಿಸಬೇಕಂತೇಳಿ ಅನೇಕ ಸಲ ನಾವು ಶಾಸಕರ ಗಮನಕ್ಕೆ ತಂದೀವಿ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೀವಿ ಮತ್ತು ಸಹಾಯಕ ಆಯುಕ್ತರ ಗಮನಕ್ಕೆ ತಂದೀವಿ. ಮೇಲಿಂದ ಏನಂತಂದ್ರೆ ಇಂದಿನ ನಗರಸಭಾ ಅಧ್ಯಕ್ಷರು ಹಾಗೂ ಈಗಿನ ಪ್ರಸ್ತುತ ನಗರಸಭಾ ಅಧ್ಯಕ್ಷರು ಗಮನಕ್ಕೂ ಕೂಡ ನಾವು ತಂದೀವಿ. ಮಾಡೋಣ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ. ಮೇಲಿಂದ ಏನಂತಂದ್ರೆ ಇವರಿಗೆ ಕಾನೂನು ಅನ್ನೋದು ಏನು ಗೊತ್ತೇ ಇಲ್ಲ. ಇದು ಯಾರಿಗೆ ಈಗ ಇರ್ತಕ್ಕಂಥ ಅಧ್ಯಕ್ಷರಿಗೆ ಕಾನೂನು ಅಡಿಯಲ್ಲಿ ಅವರನ್ನು ತೆರವುಗೊಳಿಸಿ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನಾವು ಬೇಡ ಅಂತ ಹೇಳೋದಿಲ್ಲ. ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ, ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ನಗರದಲ್ಲಿ ಇಕ್ಕಟ್ಟಿನ ರಸ್ತೆಗಳಿದ್ದಾವ. ಹಂಗಾಗಿ ಏನಂತಂದ್ರೆ ನೀವು ಅವ್ರನ್ನ ಸ್ಥಳಾಂತರ ಮಾಡಿ ಅಂತೇಳಿ ಅನೇಕ ಸಲ ನಾವು ಮನವಿ ಮಾಡಿಕೊಂಡು ಕೂಡ ಅದಕ್ಕೆ ಸರಿಯಾದ ಗಮನ ಹರಿಸ್ತಾ ಇಲ್ಲ. ಮೇಲಿಂದ ಏನಂತಂದ್ರೆ ಅವ್ರು ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಏನಂತಂದ್ರೆ ದಿನಾಂಕ 3/8 ಬುಧವಾರದಂದು ತರಕಾರಿ ಮಾರುಕಟ್ಟೆ ಬಂದ್ ಮಾಡಿ ನಗರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕ್ತೀವಿ. ಮೇಲಿಂದ ಏನಂತಂದ್ರೆ ಶಾಸಕರು ಕೂಡ ಏನಂತಂದ್ರೆ ಒಂದು ಧಿಕ್ಕಾರ ಹಾಕ್ತೀವಿ. ಯಾಕಂತಂದ್ರೆ ನಮ್ಗೆ ಗೊತ್ತಿದೆ, ನಗರದ ಎಲ್ಲಾ ಬಡಾವಣೆಗಳ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ ಸಂಚಾರ ಆಗುವ ಬಸ್ ಆಗಲಿ
ಟೂ ವೀಲರ್ಸ್ ಆಗಲಿ ಸಂಚಾರ ಮಾಡುವ ವಾಹನ ಸವಾರರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ನಮಗೆ ಗೊತ್ತಿರ್ಬೋದು, ಹಿಂದೆ ಏನಂತಂದ್ರೆ ನಮ್ಮ ಸಂಜೆವಾಣಿ ರಿಪೋರ್ಟರ್ ಆಗಲಿ, ಸಂಪಾದಕರಾಗಲಿ, ಮತ್ತೆ ಬೆಂಕಿ ಬೆಳಕು ರಿಪೋರ್ಟರ್ ಸಂಪಾದಕರಾಗಲಿ, ಮತ್ತು ಇನ್ನಿತರ ಬೇರೆ ಬೇರೆ ಪತ್ರಿಕೆಯ ಸಂಪಾದಕ ರಿಪೋರ್ಟರ್ಸ್ ಆಗಲಿ ಬಹಳ ಚೆನ್ನಾಗಿ ವರದಿ ಮಾಡಿದ್ದಾರೆ. ನಗರದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತೇಳಿ ಶಾಸಕರ ವಿರುದ್ಧ ಕೂಡ ಬರೆದಿದ್ದಾರೆ. ಮೇಲಿಂದ ಈ ನಗರಸಭೆ ಆಡಳಿತ ವಿರುದ್ಧ ಬರೆದಿದ್ದಾರೆ. ಅದು ಏನಂತಂದ್ರೆ ನಾವು ಸ್ವಾಗತ ಮಾಡ್ತೀವಿ. ಈ ಪತ್ರಕರ್ತರ ಏನಂತಂದ್ರೆ ಈ ಊರಿಂದಲೇ ಮತ್ತು ಮಾಧ್ಯಮದಿಂದಲೇ ಏನಂತಂದ್ರೆ ಅನೇಕ ಕೆಲಸಗಳು ಆಗ್ತವೆ. ಹಾಗಾಗಿ ಏನಂತಂದ್ರೆ ನಾವು 3ನೇ ತಾರೀಕು ಬುಧವಾರ ಏನಂತಂದ್ರೆ ಬಂದ್ ಮಾಡಿ ಕಾರ್ಯಕ್ರಮ ಏನಂತಂದ್ರೆ ಸಂಘದ ಕಾರ್ಯದರ್ಶಿ ಪ್ರಭು ನಾಯಕ್ ಮಾತನಾಡಿ, ಎಂ ಈರಣ್ಣ ವೃತ್ತದಲ್ಲಿ ಅನಧಿಕೃತ ಕರ ಸಂಗ್ರಹ ಮಾಡಲಾಗುತ್ತಿದೆ. ಆದರೆ ಯಾರು ಮಾಡುತ್ತಿದ್ದಾರೆ ಎಂಬುದು ನಗರಸಭೆಗೆ ಗೊತ್ತಿದೆ, ಆದರೂ ಕ್ರಮ ಕೈಗೊಳ್ಳುತ್ತಿಲ್ಲ. ನಗರಸಭೆಗೆ ಆದಾಯ ಖೋತ ಆದರೂ ಕ್ರಮ ಕೈಗೊಳ್ಳದೇ ಇರುವುದರ ಹಿಂದೆ ಪ್ರಭಾವಿಗಳ ಕೈವಾಡವಿದೆ ಎಂದರು. 2 ಸಲ ಕ್ಯಾನ್ಸಲ್ ಯಾರು ಗುರ್ತೇದಾರ ಅವರು ಶಾಸಕರು ಗುರ್ತೇದಾರೆ ಮಾಡಕ್ಕೆ ಶಾಸಕರ ಪರವಾಗಿದ್ದು ಇದು ಅಸಾಪುರ ಈಗ ಅವ್ರು ವ್ಯಾಪಾರಸ್ಥರಲ್ಲ, ಅವರು ಕರೋನಾ ಸಂದರ್ಭದಲ್ಲಿ ಅದು ಬಂಡಿ ಕರ್ಕೊಂಡು ಹೋಗೋರು, ಅಲ್ಲಲ್ಲಿ ವ್ಯಾಪಾರ ಮಾಡೋರು, ಅವ್ರಿಗೆ ಅದೊಂದು ಪರ್ಮನೆಂಟ್ ಆಯ್ತು ಸರ್. ಬೆಳಿಗ್ಗೆ 4 ಗಂಟೆಯಿಂದ 9 ಗಂಟೆ ತನಕ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮೊಹಮ್ಮದ್ ಶಹಾಖಾನ್, ಕೆವಿ ಖಾಜಪ್ಪ, ಭೀಮಣ್ಣ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ದೇಶದಲ್ಲಿಯೇ ಹೆಸರಾಂತ ಸರ್ಕಸ್ಗಳಲ್ಲಿ ಒಂದಾದ ಜಮುನಾ ಸರ್ಕಸ್ ಕಳೆದ 20 ವರ್ಷಗಳಿಂದ ದೇಶದ ಹಲವು ರಾಜ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಜನರನ್ನು ಮನರಂಜಿಸುತ್ತಾ ದೇಶದ ಹಲವು ಚಲನಚಿತ್ರಗಳಲ್ಲಿ ಮತ್ತು ಟಿವಿ ಶೋಗಳಲ್ಲಿ ಪ್ರದರ್ಶನ ನೀಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದು ಈಗ ನಮ್ಮ ರಾಯಚೂರಿನ ಜನತೆಗೆ ಮನರಂಜಿಸಲು ಬಂದಿದೆ. ಜಮುನಾ ಸರ್ಕಸ್, ಜಮುನಾ ಸರ್ಕಸ್, ಜಮುನಾ ಸರ್ಕಸ್. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್
ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ. ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ. ವೇಸ್ಟೇಜ್ ಆಗುವುದಿಲ್ಲ. ಸಮಯದ ಉಳಿತಾಯ ಇರುತ್ತದೆ. ಝೀರೋ ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್,
ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Shri Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain. ವಾಹ್ 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 ವಂಡರ್ಫುಲ್. ವಾಹ್ A EuroKid learns words with movements and actions, which helps increase vocabulary up to 4 times. EuroKids Early School. Right start, flying start. ವಂಡರ್ಫುಲ್. Bubble, blubble, bubble, bubble, so bubble. Bye. A EuroKid is taught words using phonetics and other teaching techniques for better understanding and better recall. EuroKids Early School. Right start, flying start. Bubble. 5, 6 6, 7, 8, 9, 10. Good job. These are 2. A EuroKid is taught numbers by value for better understanding and faster recall. EuroKids Early School. Right start, flying start. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕ್ರಿಕೆಟ್ ಆಯ್ಕೆ ಬಯಸುವ ಕ್ರೀಡಾಪಟುಗಳು ಅವಕಾಶಗಳನ್ನು ಬಳಸಿಕೊಳ್ಳಬೇಕೇ ಹೊರತು ಆಯ್ಕೆಯಾಗದೆ ಹೋದಲ್ಲಿ ನಿರಾಶೆಯಾಗಬಾರದು ಎಂದು ಸಂಚಾಲಕ ಸುಧೀಂದ್ರ ಸಿಂಧೆ ಹೇಳಿದರು. ಕ್ರಿಕೆಟ್ ಆಯ್ಕೆ ಬಯಸುವ ಕ್ರೀಡಾಪಟುಗಳು ಅವಕಾಶಗಳನ್ನು ಬಳಸಿಕೊಳ್ಳಬೇಕೇ ಹೊರತು ಆಯ್ಕೆಯಾಗದೆ ಹೋದಲ್ಲಿ ನಿರಾಶರಾಗಬಾರದು ಎಂದು ಸಂಚಾಲಕ ಸುಧೀಂದ್ರ ಸಿಂಧೆ ಹೇಳಿದರು. ಅವರು ಇಂದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನಿಂದ 16 ವರ್ಷದೊಳಗಿನ ಅಂತರ್ ಜಿಲ್ಲಾ ತಂಡಗಳ ಆಯ್ಕೆ ಪ್ರಕ್ರಿಯೆ ಚಾಲನೆ ನೀಡಿ ಮಾತನಾಡಿದರು. ಕ್ರಿಕೆಟ್ ಪಟುಗಳು ನಿರಂತರ ಕ್ರೀಡಾ ಕೌಶಲ್ಯ ಬೆಳೆಸಿಕೊಳ್ಳಬೇಕು. ವಿವಿಧ ವಯೋಮಿತಿ ತಂಡಗಳ ಮೂಲಕ ಕ್ರಿಕೆಟ್ ಆಟದ ಎಲ್ಲ ಮಜಲುಗಳನ್ನು ಅರಿತುಕೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕೆಂದರು.
ಶಂಶೇರ್ ಎಂ ಶಂಶೇರ್ ಅಪೀಲ್ ಪಾಸ್ ಮಾಡ. Because we're about to play under 16 club, now districts. They'll be under 19 after this. There are many more tournaments. Our zone, everybody says there's a lot of talent. It's our duty to give you more chances. We are. I don't know if you have seen yesterday, there's one team from Gulbarga has also come into the Maharaja Trophy. There will be 2 boys from the catchment area will be taken. तुमको सब कुछ ज़्यादा opportunities in the coming years, not only today, from now on, there will be a lot more opportunities. You get the chance to play at the highest level, and it's important for you all to realize that there are enough tournaments for you all to play. So क्या important होता है कि आज selection है, obviously तुमको pressure लगेगा, you may feel some pressure, okay, but that's part and parcel of the game. You have to learn to handle it. Sometimes you may not get an opportunity today, but tomorrow definitely you will. So it's important for a cricketer to keep working hard. Our selection nahi hua, feel upset and go home. It's not the right way to do. It's keep improving, keep practicing. You're just 15, 13, 14 boys are here. It's important your cricket starts from now on. Next 3-4 years are very important. Try to improve your games, be at your best. Selections will happen automatically. Okay? So wish you all the best and try to keep pressure aside. Express yourself. Cricket is about expression. तुमको क्या अच्छा आता है दिन कर रहे हो वही करे. आज मत आके सोचो कि सिलेक्शन है उनको इम्प्रेस करना है. ऐसा एक दिन में कोई इम्प्रेस नहीं होता है या ऐसा नहीं होता है. It's a year-long process. It's a lifelong process. Okay? Wish you all the best. ಈ ಸಂದರ್ಭದಲ್ಲಿ ಮಂಜುನಾಥ್ ಹಾನಗಲ್, ಆಯ್ಕೆ ಸಮಿತಿ ಸದಸ್ಯರುಗಳಾದ ಬಸವರಾಜ್ ಹಿಜೇರಿ, ಕಿರಣ್ ರಂಜೋಳ್ಕರ್, ಸೋಮಶೇಖರ್ ಪಾಟೀಲ್ ಹಾಗೂ ಕೆಎಸ್ಸಿಎ ಮ್ಯಾನೇಜರ್ ಭೀಮಾಚಾರ್ಯ ಉಪಸ್ಥಿತರಿದ್ದರು. ವಿವಿಧೆಡೆಯಿಂದ ಆಗಮಿಸಿದ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಮಹಿಳೆಯರಿಗೆ ಶಿಕ್ಷಣ ನೀಡುವಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟು ಮಾದರಿಯಾಗಿರುವ ಸಾವಿತ್ರಿಬಾಯಿ ಫುಲೆಯವರ ಜೀವನಾಧಾರಿತ ಚಿತ್ರ ಶಿಕ್ಷಕರಿಗೆ ಪ್ರೇರಣೆಯಾಗಲಿ ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಮಹಿಳೆಯರಿಗೆ ಶಿಕ್ಷಣ ನೀಡುವಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟು ಮಾದರಿಯಾಗಿರುವ ಸಾವಿತ್ರಿಬಾಯಿ ಫುಲೆಯವರ ಜೀವನಾಧಾರಿತ ಚಿತ್ರ ಶಿಕ್ಷಕರಿಗೆ ಪ್ರೇರಣೆಯಾಗಲಿ ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಪೂರ್ಣಿಮಾ ಟಾಕೀಸ್ನಲ್ಲಿ ಶಿಕ್ಷಕಿಯರ ಸಂಘದಿಂದ ಆಯೋಜಿಸಲಾಗಿದ್ದ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರ ವೀಕ್ಷಣೆ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣದಿಂದ ವಂಚಿತರಾದ ಮಹಿಳೆಯರು, ಶೋಷಿತರು ಸೇರಿದಂತೆ ಅನೇಕರಿಗೆ ಶಿಕ್ಷಣ ನೀಡಲೆಂದೇ ಪ್ರತ್ಯೇಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಅಕ್ಷರ ಜ್ಞಾನ ನೀಡಿದ ತಾಯಿ ಸಾವಿತ್ರಿಬಾಯಿ ಫುಲೆಯವರ ದೂರದೃಷ್ಟಿ ಚಿಂತನೆ ಎಲ್ಲರಿಗೂ ಆದರ್ಶವಾಗಿದೆ. ಚಲನಚಿತ್ರ ವೀಕ್ಷಿಸುವ ಮೂಲಕ ಅವರ ಚಿಂತನೆಗಳು ಎಲ್ಲರಿಗೂ ದಾರಿದೀಪವಾಗಲಿ ಎಂದು ಹಾರೈಸಿದರು. ಫುಲೆ ಮೇಡಮ್ ಅವರ ಚಿತ್ರ ವೀಕ್ಷಣೆಗಾಗಿ ಎಲ್ಲ ಸಮಸ್ತ ರಾಯಚೂರು ಜಿಲ್ಲೆ ಎಲ್ಲ ಶಿಕ್ಷಕಿಯರ ಸಂಘದ ವತಿಯಿಂದ ಬಂದಿದ್ದಾರೆ. ಬಹುಶಃ ಎಲ್ಲ ತಾಲೂಕುಗಳಿಂದ ಇವತ್ತು ಬಂದು ವೀಕ್ಷಣೆ ಮಾಡಬೇಕು. ಇವತ್ತು ಸಾವಿತ್ರಿಬಾಯಿ ಫುಲೆ ಅವರು ಅಂದರೆ ಬಹುಶಃ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ತಂದಂಥವರು. ಅಂಬೇಡ್ಕರ್ ಅವರ ಆಗಿನ ಕಾಲದಿಂದಲೂ ಅತ್ಯಂತ ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಅವರು ಶಿಕ್ಷಣ ಸಂಸ್ಥೆಯನ್ನು ತೆರೆದು ಆವತ್ತಿನ ಕಾಲದಲ್ಲೇ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಂಥ ಕೆಲಸ ಮಾಡಿದಂಥ ಮಹಾನ್ ಪುರುಷ ಅವರು. ಹಾಗಾಗಿ ಅಂಥವರ ಜೀವನ ಚರಿತ್ರೆ ಆಧರಿಸಿ ತೆಗೆದಂಥ ಚಿತ್ರ ಇಡೀ ಸಮಾಜಕ್ಕೆ ದಾರಿದೀಪವಾಗಲಿ, ಅನೇಕರು ಇದನ್ನು ಅನುಸರಿಸಲಿ, ಎಲ್ಲರೂ ಅವರಂತೆ ಆಗಲಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹಾರೈಸಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವೃಷಭೇಂದ್ರಯ್ಯ ಮಾತನಾಡಿ, ಅಕ್ಷರ ಅವ್ವ ಎಂದು ಕರೆಯಿಸಿಕೊಳ್ಳುವ ಸಾವಿತ್ರಿಬಾಯಿ ಫುಲೆಯವರ ಜೀವನಾಧಾರಿತ ಚಿತ್ರ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಶಿಕ್ಷಕಿಯರು ವೀಕ್ಷಣೆ ಮಾಡಲಿದ್ದಾರೆ. ಮಾದರಿ ಚಿತ್ರ ವೀಕ್ಷಣೆಗೆ ಶಾಸಕರ ಸಹಕಾರವನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕಿಯರ ಸಂಘದ ಪದಾಧಿಕಾರಿಗಳು, ವಿವಿಧ ತಾಲೂಕುಗಳಿಂದ ಆಗಮಿಸಿದ ಶಿಕ್ಷಕಿಯರು, ಮುಖಂಡರುಗಳಾದ ರವೀಂದ್ರ ಜಾಲ್ದಾರ್ ಸೇರಿದಂತೆ ಅನೇಕರಿದ್ದರು. ಮಳೆ ನೀರಿನ ರಭಸಕ್ಕೆ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಬಳಿ ನಿರ್ಮಾಣ ಹಂತದಲ್ಲಿ ಸೇತುವೆ ಕೊಚ್ಚಿ ಹೋಗಿ 5 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ನೀರಿನ ರಭಸಕ್ಕೆ ಮಾನ್ವಿ ತಾಲೂಕಿನ ತಡಗಲ್ ಗ್ರಾಮದ ಬಳಿ ನಿರ್ಮಾಣ ಹಂತದಲ್ಲಿ ಇರುವ ಸೇತುವೆ ಕೊಚ್ಚಿ ಹೋಗಿ 5 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಶನಿವಾರ ತಡರಾತ್ರಿ ಸುರಿದ ಮಳೆಯಿಂದಾಗಿ ನೀರಿನ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ತಡಕಲ್ ಕ್ಯಾಂಪ್, ಬ್ಯಾಗ್ವಟ್, ಮಲ್ಲದಗುಡ್ಡ, ಡೋಣಮರಡಿ ಗ್ರಾಮಗಳ ಸಂಪರ್ಕ ಕಲ್ಪಿಸುತ್ತಿದ್ದ ಸೇತುವೆ ನೀರಿನಿಂದ ಆವೃತವಾಗಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಜಮೀನುಗಳಿಗೆ ತೆರಳಲು ಹಾಗೂ ನಿತ್ಯ ಕೆಲಸಗಳಿಗೆ ಬೇರೆ ಗ್ರಾಮಗಳಿಗೆ ಹೋಗುವ ಜನರು ಇಕ್ಕಟ್ಟಿಗೆ ಸಿಲುಕುವಂತಾಗಿದೆ. ಸೇತುವೆ ಪೂರ್ಣಗೊಳಿಸಲು ಆಡಳಿತ ಮುಂದಾಗುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಖಾರಿ ಬಿದ್ದು ಏನಂತಾರಲ್ಲ, ನಾವ್ ಯಾಕಿರ್ಕೊಂಡಿರ್ತೀವಿ ಅದ್ರ
ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ತರಿಹಳ್ಳ. ಈ ತರಿಹಳ್ಳದ ಸಮಸ್ಯೆ ಏನಪ್ಪ ಅಂತಂದರೆ, ಸುಮಾರು ತಡಕಲ್ ಗ್ರಾಮದ 5,000 ಎಕರೆಗೆ ಆಶ್ರಯವಾಗಿರುವಂಥ ಮುಖ್ಯ ರಸ್ತೆ ಇದು. ಶಾಸಕರು ಈಗಾಗಲೇ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಆದರೆ ಮಂದಾರ ಜೀವನದಲ್ಲಿ ಕೇವಲ ಸುಗಂಧವನ್ನು ನೀಡದೆ ಲೋಕಾರ್ಪಣೆ ಮೂಲಕ ಬದುಕು ಹೇಗೆ ಕಟ್ಟಿಕೊಳ್ಳಬೇಕು ಎಂಬುದರ ಜೊತೆಯಲ್ಲಿ ಸಂಪತ್ತನ್ನು ನೀಡುತ್ತದೆ ಎಂದು ಹಿರಿಯ ಸಾಹಿತಿಗಳಾದ ರಾಮಣ್ಣ ಹವಳೆ ಅವರು ಹೇಳಿದರು. ಮಂದಾರ ಜೀವನದಲ್ಲಿ ಕೇವಲ ಸುಗಂಧವನ್ನು ನೀಡದೆ ಲೋಕಾರ್ಪಣೆ ಮೂಲಕ ಬದುಕು ಹೇಗೆ ಕಟ್ಟಿಕೊಳ್ಳಬೇಕು ಎಂಬುದರ ಜೊತೆಯಲ್ಲಿ ಸಂಪತ್ತನ್ನು ನೀಡುತ್ತದೆ ಎಂದು ಹಿರಿಯ ಸಾಹಿತಿಗಳಾದ ರಾಮಣ್ಣ ಹವಳೆ ಅವರು ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದ ಅಯ್ಯಪ್ಪ ಹುಡ ಅವರ ಮಂದಾರ ಹೈಕು ಸಂಕಲನ ಹಾಗೂ ಸಿಪಿ ಓದಿ ಸೋಮಿಮಠ ಅವರ ಸವಿಜೇನು ಎಂಬ ಸಂಕಲನದ ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಂದಾರ ಪುಸ್ತಕವನ್ನು ಮೂಲ ಆಧಾರವನ್ನಾಗಿ ಇಟ್ಟುಕೊಂಡು ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮಾತು ನಿಂತಾಗ ಮೌನ ಪ್ರತಿ ಉತ್ತರ ನೀಡುತ್ತದೆ ಎಂದರು. ಬಾಲ್ಯ ಜೀವನದ ನೋವು, ನಲಿವು ಹಾಗೂ ಸಿಹಿ ಕಹಿಗಳನ್ನು ಬಗ್ಗೆ ನಮಗೆ ಅರಿವು ಮೂಡಿಸುತ್ತದೆ ಎಂದರು. ಮಂದಾರ ಪುಸ್ತಕ ಓದುಗಾರರನ್ನು ಹೆಚ್ಚಾಗಿ ಗಮನ ಸೆಳೆಯುತ್ತದೆ ಎಂದರು. ಹಿರಿಯ ಸಾಹಿತಿಗಳು ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಪ್ರಸ್ತುತ ಈ ಎರಡು ಕೃತಿಗಳು ಬೆಳೆದು ಜೋರಾಗಿ ಸಂತೋಷವಾಗಿದೆ. ಅದನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಂದಾರ ಎಂದರೆ ಪಾರಿಜಾತವು. ಪಾರಿಜಾತ ಕೇವಲ ಸುಗಂಧವನ್ನಷ್ಟೇ ಕೊಡುವುದಿಲ್ಲ, ಅದು ಲೋಕಾರ್ಪಣೆಯಾಗುವಾಗ, ಅರಳಿ ಬೀಳುವಾಗ ಒಂದಿಷ್ಟು ಸಫಲವಾಗಬೇಕು. ಅದನ್ನು ಚನ್ನವೀರ್ ಕಣಿಯವರು ಕೂತಿರ್ತಕ್ಕಂಥ ಓದಿದ್ದಾರೆ. ಚನ್ನವೀರ್ ಕಣಿಯವರು ಅದನ್ನು ಮೂಲವಾಗಿಟ್ಟುಕೊಂಡು ನಾವು ಆಡುವ ಮಾತು ಹೀಗಿರುತ್ತೆ ಗೆಳೆಯ, ಮೌನ ಮಗುವಿಗೆ ಮಾತಾಡಿದಲ್ಲಿ ಇದನ್ನು ಹೈಕೋರ್ಟಲ್ಲಿ ಹೇಳಬೇಕೆಂದರೆ ಮೌನ ಮಗುವಿಗೆ ಮೊದಲು ಮಾತಾಡಿ ಬರಲಿ ಹೈಕು ಎಂದಿಷ್ಟೇ ಹೈಕೋರ್ಟ್ನಲ್ಲಿ ಹೇಳಬಹುದು. ಬಹುಶಃ ಈ ಕವನದ ಆಶಯವೇ ಈ ಮಂದಾರ ಅಥವಾ ಪಾರಿಜಾತ. ಅಲ್ಲೇ ಒಂದು ತಪ್ಪಾಗಿದೆ. ಏನಂತಂದ್ರೆ, ಪಾರಿಜಾತ ಹೂ ಹಾಕಬೇಕಾಗಿ ಕುಳಿತಾರೆ, ಆದರೆ ದಾಸವಾದ ಹೂ ಹಾಕಿದ್ದಾರೆ. ಬಹುಶಃ ಈ ಕವನದ ಆಶಯವೇ ಪಾರಿಜಾತ ಮಂದಾರ. ಅದಕ್ಕೆ ನೇರವಾಗಿ ಆ ಆಶಯ ಸಾಹಿತ್ಯದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಮೂಡಿಲ್ಲ. ಒಂದು ಸುಂದರ ಪುಷ್ಪವಾಗಿ ದಾಸವಾಗದಂತೆ ಶಲಾಕಾಗ್ರನ್ನ ಅರಳಿ ಓದಗನ್ನು ಸೆರೆಹಿಡಿಯುತ್ತದೆ. ಮಾತು ನಿಂತಾಗ ಮೌನ ಗರ್ಭವನ್ನಲ್ಲಿ ಸುಗಂಧತ್ತದೆ. ಮಾತು ನಿಂತಾಗ ಮೌನ ಗರ್ಭವನ್ನಲ್ಲಿ ಸುಗಂಧತ್ತದೆ ಬೀರ್ತದೆ. ಈ ಕವನ ಸಂಕಲನ ಆ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಿದೆ. ಈ ಸ್ವಭಾವಕ್ಕೆ ಅಲಂಕಾರಕ್ಕೆ ಒಂದಿದೆ. ಸ್ವಭಾವಕ್ಕೆ ಅಲಂಕಾರದ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಹಿರಿಯ ಸಾಹಿತಿ ರುದ್ರಪ್ಪ ಪಗಡದಿನ್ನಿ ಅವರು ಮಾತನಾಡಿ, ಶಿವರುದ್ರಪ್ಪ ಅವರು ವಿವಿಧ ಕ್ಷೇತ್ರಗಳ ಸಾಹಿತ್ಯಗಳನ್ನು ಕನ್ನಡ ಅನುವಾದ ಮಾಡಿದರು. ಅದರಲ್ಲಿ ಜಪಾನ್ ಸಾಹಿತ್ಯ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯಕ್ಕೆ ಅನುವಾದ ಕೀರ್ತಿ ಸಲ್ಲುತ್ತದೆ ಎಂದರು. ಹೈಕು ಎಂಬುದು ಜಪಾನ್ ಭಾಷೆಯ ಒಂದು ಪದ. ಇದು ನಮ್ಮನ್ನು ದೈವಿಕತ್ವಕ್ಕೆ ಸೆಳೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಹಳ್ಳುಂಡಿ, ದೇವದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಸವಿಜೇನು, ಸಂಕಲನ ಲೇಖಕಿ ಆರ್ ಇಂದಿರಾ, ಮಸ್ಕಿ ಉಪನ್ಯಾಸಕ ಮಹಾಂತೇಶ್ ಮಸ್ಕಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ಕೃತಿಕಾರ ಅಯ್ಯಪ್ಪ ಹೂಡ ಹಾಗೂ ಸಿಪಿ ಓದಿ ಸೋಮಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಎಲ್ಬಿಡಿ ಕಾಲೇಜು ಬಳಿಯ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ 500 ರೂಪಾಯಿ ಹಣ ನಮೂದಿಸಿದರೆ 2,500 ರೂಪಾಯಿ ಹಣ, ಗ್ರಾಹಕರಲ್ಲಿ ಆತಂಕ.
ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ರೂಪಿಸಲು ಆಗ್ರಹಿಸಿ ಸಂಯುಕ್ತ ಹೋರಾಟ ಸಮಿತಿ ಧರಣಿ. ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಭೂಮಿ ಪೂಜೆ. ಶಿಲ್ಪಾ ಮೆಡಿಕೇರ್ನಿಂದ ಆಂಬ್ಯುಲೆನ್ಸ್ ಹಸ್ತಾಂತರ, ಸಮಾಜಮುಖಿ ಕಾರ್ಯನಿರ್ವಹಿಸುತ್ತಿರುವ ಚಿರೋ ಸಂಸ್ಥೆ ಕಾರ್ಯ ಮಾದರಿ ಓಂ ಪ್ರಕಾಶ್ ನಾಣಿ. ಅಕ್ರಮ ತರಕಾರಿ ಮಾರಾಟಕ್ಕೆ ಅವಕಾಶ, ನಗರಸಭೆ ಶಾಸಕರ ನಿರ್ಲಕ್ಷ್ಯ ವಿರೋಧಿಸಿ 3ರಂದು ನಗರಸಭೆ ಕಚೇರಿಗೆ ಮುತ್ತಿಗೆ ಎನ್ ಮಹಾವೀರ್. ಕೆಎಸ್ಸಿಎ 16 ವರ್ಷದೊಳಗಿನ ತಂಡ ಆಯ್ಕೆ, ಕ್ರೀಡಾಪಟುಗಳ ಕ್ರೀಡಾ ಕೌಶಲ್ಯಕ್ಕೆ ನಿರಂತರ ಶ್ರಮಿಸಿ ಸುಧೀಂದ್ರ ಸಿಂಧೆ. ಸಾವಿತ್ರಿಬಾಯಿ ಫುಲೆ ಚಲನಚಿತ್ರ ಪ್ರದರ್ಶನ, ಶಿಕ್ಷಣ ಕ್ರಾಂತಿಗೆ ಕಾರಣರಾದ ಸಾವಿತ್ರಿಬಾಯಿ ಫುಲೆ ಪ್ರೇರಣೆಯಾಗಲಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಮಾನ್ವಿ ತಾಲೂಕಿನಲ್ಲಿ ಭಾರೀ ಮಳೆ, ನೀರಿನ ರಭಸಕ್ಕೆ ಕೊಚ್ಚಿ ಹೋದ ತಡಕಲ್ ಸೇತುವೆ, ಸಂಪರ್ಕ ಕಡಿತ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನಿಂದ 2 ಕೃತಿಗಳ ಲೋಕಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮಿನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain.